ನಮಸ್ಕಾರ ಸ್ನೇಹಿತರೆ. ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಮೊನ್ನೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾಗಿರುವ ಧನ್ಯತಾ ಹಾಗೂ ನಟ ಧನಂಜಯ್ ಜೋಡಿಯನ್ನ ನೋಡಿದ ಎಲ್ಲರೂ ಕೊಂಡಾಡಿದ್ದಾರೆ. ಈ ಮದುವೆಗೆ ಚಿತ್ರರಂಗದ ಹಲವಾರು ಗಣ್ಯರು ಭೇಟಿ ನೀಡಿ ನವ ಜೋಡಿಗಳಿಗೆ ಶುಭ ಹಾರೈಸಿದ್ದಾರೆ. ಆದರೆ ಕೆಲ ಸೆಲೆಬ್ರಿಟಿಗಳು ಈ ಮದುವೆಗೆ ಆಗಮಿಸಿಲ್ಲ. ವಿಶೇಷವಾಗಿ ಅದಿತಿ ಪ್ರಭುದೇವ್ ಈ ಬಗ್ಗೆ ಹಲವಾರು ಊಹಾಪೋಹಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದವು. ಆದರೆ ಈಗ ಇದಕ್ಕೆಲ್ಲ ಅದಿತಿ ಅವರೇ ಉತ್ತರ ನೀಡಿದ್ದಾರೆ. ಹಾಗಾದ್ರೆ ಅದಿತಿ ಪ್ರಭುದೇವ್ ಡಾಲಿ ಧನಂಜಯ್ ಮದುವೆಗೆ ಆಗಮಿಸದೇ ಇರಲು ಕಾರಣ ಏನು? ಇಲ್ಲಿದೆ ನೋಡಿ. ಫೆಬ್ರವರಿ 16ರಂದು ಡಾಲಿ ಧನಂಜಯ್ ಹಾಗೂ ಧನ್ಯತಾ ಮದುವೆ ನೆರವೇರಿತು. ಇವರ ಮದುವೆಗೆ ನಟಿ ಅದಿತಿ ಪ್ರಭುದೇವ್ ಗೈರಾಗಿದ್ದರು. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅದಿತಿ ಪ್ರಭುದೇವ್ ಅವರು ಡಾಲಿ ಮದುವೆಗೆ ಹೋಗಲು ಆಗದೇ ಇದ್ದಿದ್ದಕ್ಕೆ ಕಾರಣವನ್ನ ಹೇಳಿಕೊಂಡಿದ್ದಾರೆ. ನಟ ಡಾಲಿ ಧನಂಜಯ್ ಹಾಗೂ ಅದಿತಿ ಪ್ರಭುದೇವ್ ತುಂಬಾ ಒಳ್ಳೆಯ ಸ್ನೇಹಿತರು. ಹೀಗಾಗಿ ಮದುವೆಗೆ ಧನು ಅದಿತಿ ಅವರಿಗೆ ಆಮಂತ್ರಣ ನೀಡಿದ್ದರು. ಆದರೆ ಅದಿತಿ ಪ್ರಭುದೇವ್ ಮಾತ್ರ ಮದುವೆಗೆ ಹೋಗಿಲ್ಲ. ಇದಕ್ಕೆ ಅದಿತಿ ಅವರೇ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಕಾರಣ ಹೇಳಿದ್ದಾರೆ. ಸಂದರ್ಶನದ ವೇಳೆ ಅದಿತಿ ಅವರು ಡಾಲಿ ಅವರನ್ನ ಕೊಂಡಾಡಿದ್ದಾರೆ. ಡಾಲಿ ಅವರು ತುಂಬಾ ಸ್ವೀಟ್, ತುಂಬಾ ಹಂಬಲ್ ಗಾಯ್. ಅವರು ನನಗೆ ತುಂಬಾ ಒಳ್ಳೆಯ ಫ್ರೆಂಡ್. ನನಗೆ ಮಾತ್ರವಲ್ಲ, ಯಶ್ ಅವರಿಗೂ ತುಂಬಾ ಒಳ್ಳೆಯ ಸ್ನೇಹಿತರು ಅವರು. ಆದರೆ ಅವರ ಮದುವೆಗೆ ಹೋಗಲು ಆಗಲಿಲ್ಲ ಎಂದು ಅದಿತಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಾಲಿ ಮದುವೆಗೆ ಹೋಗದೆ ಇರಲು ಪ್ರಮುಖ ಕಾರಣ ಮಗು ಆದ್ಮೇಲೆ ಜೀವನ ತುಂಬಾ ಬದಲಾಗುತ್ತದೆ. ನಾನು ಬೆಂಗಳೂರಲ್ಲಿ ಇದ್ದಿದ್ದರೆ ಮದುವೆಗೆ ಹೋಗಿ ಬರಬಹುದಾಗಿತ್ತು. ಆದರೆ ಬೆಂಗಳೂರಿಗೆ ನಾನು ಮದುವೆ ದಿನವೇ ಪ್ರಯಾಣ ಮಾಡಿಕೊಂಡು ಬರ್ತಾ ಇದ್ದೆ. ಜೊತೆಗೆ ಪುಟ್ಟ ಮಗು ಬೇರೆ ಇತ್ತು. ಮದುವೆಗೆ ಹೋಗಬೇಕು ಅನ್ನೋ ಆಸೆ ತುಂಬಾ ಇತ್ತು ನನಗೆ. ಆದರೆ ಮದುವೆಯಲ್ಲಿ ತುಂಬಾ ಜನ ಇದ್ದರು. ಧನು ಸರ್ ಮದುವೆ ಅಂದರೆ ಜನ ಇದ್ದೇ ಇರುತ್ತಾರೆ. ಎಲ್ಲರಿಗೂ ಧನು ಸರ್ ಮದುವೆ ನೋಡ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ ಗದ್ದಲದಲ್ಲಿ ನನ್ನ ಪುಟ್ಟ ಮಗುವನ್ನ ಕರೆದುಕೊಂಡು ಹೋಗುವುದು ಬೇಡ ಅನಿಸಿತು. ಮಗಳು ಇನ್ನು ತುಂಬಾ ಚಿಕ್ಕವಳು. ಆ ಮಗುನ ಬೆಂಗಳೂರಿಗೆ ಕರೆದುಕೊಂಡು ಬಂದು ನಂತರ ಮದುವೆಗೆ ಹೋಗೋದು ಕಷ್ಟ ಅನಿಸ್ತು ಎಂದು ಅದಿತಿ ಹೇಳಿದ್ದಾರೆ. ಆದರೂ ಮನಸ್ಸು ತಡೆಯಲೇ ಇಲ್ಲ. ಧನು ಸರ್ಗೆ ಒಂದು ಮೆಸೇಜ್ ಹಾಕಿದೆ. ಸರ್, ನನಗೆ ಪಾಪು ಕರೆದುಕೊಂಡು ಬರೋದಕ್ಕೆ ಆಗಲ್ಲ. ಇಲ್ಲಿಂದಲೇ ವಿಶ್ ಮಾಡ್ತೀನಿ. ಒಳ್ಳೆದಾಗ್ಲಿ ಸರ್ ಅಂತ ವಿಶ್ ಮಾಡ್ದೆ. ಆಗ ಧನು ಸರ್ ನೋ ಪ್ರಾಬ್ಲಮ್, ನನಗೆ ಅರ್ಥ ಆಗುತ್ತೆ ಎಂದರು. ಯೂಟ್ಯೂಬ್ನಲ್ಲಿ ನಾನು ನೋಡಿದೆ, ತುಂಬಾ ಖುಷಿಯಾಯಿತು ಎಂದು ಅದಿತಿ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.